ನಿಶು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಏನಪ್ಪ ಇದು ಸಡನ್ ಆಗಿ ಹೀಗೆ ವಿಡಿಯೋ ಮಾಡೋಕ್ಕೆಲ್ಲ ಬಂದ್ಬಿಟ್ಟಿದ್ದಾಳೆ ಅಂತನಾ? ಏನಿಲ್ಲ, ಇವಾಗ ಆಲ್ರೆಡಿ ಎಲ್ಲಾರ್ಗು ಒಂದು ಫೇವ್ರೆಟ್ ಹಬ್ಬ ಅಂದರೆ ಯಾವ್ದು ಹೇಳಿ? ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಈಗ ವರಮಹಾಲಕ್ಷ್ಮಿ ಹಬ್ಬ ಆಲ್ರೆಡಿ ಬರ್ತಾ ಇದೆ, ಇನ್ನೊಂದು ತಿಂಗಳಿದೆ, ಒಂದೂವರೆ ತಿಂಗಳಿದೆ ವರಮಹಾಲಕ್ಷ್ಮಿ ಹಬ್ಬ. ಮತ್ತೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಯಾರಿಗೂ ಗೊತ್ತು. ಮತ್ತೆ ಏನಪ್ಪಾ ಅಂತ ಅಂದ್ರೆ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂತ ಅಂದ್ರೆ, ನಾವು ಯಾವಾಗ್ಲೂ ನಮ್ಮ ಮನೇಲಿ ಯಾವ ಹಬ್ಬ ಜೋರಾಗಿ ಮಾಡ್ತೀವಿ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಗೌರಿ ಹಬ್ಬನ ಜೋರಾಗಿ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾ ಇಷ್ಟಪಟ್ಟು ತುಂಬಾ ಆಸೆಯಿಂದ ಮಾಡೋ ಹಬ್ಬ ಅದು ನನಗೆ. ಯಾಕಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದಿಂದ ಹಿಡ್ದು ಇಲ್ಲಿವರೆಗೂ ನನಗೆ ಫುಲ್ಲು ನಾನು ಹಬ್ಬ ತಾಯಿನ ಕೂರಿಸ್ತಾ ಬಂದಂಗೆಲ್ಲ ನನಗೆ ತುಂಬಾನೇ ಡೆವಲಪ್ ಆಗ್ತಾನೆ ಬಂದಿದ್ದೀನಿ ನಾನು. ಮತ್ತೆ ಅದನ್ನ ತಾಯಿನ ಯಾವ ತರ ಕೂರಿಸ್ತೀವಿ, ಮತ್ತೆ ಯಾವ ವಿಧಾನದಲ್ಲಿ ಕರ್ಕೊಂಡ್ಬರ್ತೀವಿ, ಯಾವ ತರ ಪ್ರತಿಷ್ಠಾಪನೆ ಮಾಡ್ತೀನಿ, ಮತ್ತೆ ಮುಖವಾಡಕ್ಕೆ ಯಾವ ತರ ಅಲಂಕಾರ ಮಾಡ್ತೀನಿ, ಮತ್ತೆ ಸೀರೆ ಯಾವ ತರ ಉಡಿಸ್ತೀನಿ, ಅದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಏನಾದ್ರು ಇನ್ನ ಫುಲ್ ಡೀಟೇಲ್ ಆಗಿ ಬೇಕಂತ ಅಂದ್ರೆ ಕಮೆಂಟ್ ಮಾಡಿ, ಓಕೆನಾ? ನಾನು ಇವಾಗ ರ್ಯಾಂಡಮ್ ಆಗಿ ಹಾಕಿರ್ತೀನಿ ಅದು. ಮತ್ತೆ ನಾನು ಯಾವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಯಾವಾಗ್ಲೂ ವಿಡಿಯೋ ಎಲ್ಲ ಮಾಡಿ ಸ್ಟೇಟಸ್ಗೆ ಹಾಕ್ತಾ ಇದ್ದೆ, ವಾಟ್ಸಪ್ ಸ್ಟೇಟಸಲ್ಲಿ. ತುಂಬಾ ಜನ ನನಗೆ ಹೇಳ್ತಾ ಇದ್ರು, ನೀನು ಯಾಕೆ ಇದು ನಾನು ವಿಡಿಯೋ ಮಾಡೋ ಹಾಕಬಾರ್ದು, ಯೂಟ್ಯೂಬ್ ಮಾಡಬಾರ್ದು ಯಾಕೆ ಅಂತ ಅಂದ್ಬಿಟ್ಟು. ಅವಾಗೆಲ್ಲ ಇಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಆಮೇಲೆ ನಾನು ಲಾಸ್ಟ್ ಇಯರ್ ಯಾವುದೇ ಥರದ ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ನಾನು ಈಗ ಆಲ್ರೆಡಿ 2 ಮಂತ್ಸ್ ಆಯ್ತು ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇವಾಗ ಲಾಸ್ಟ್ ಇಯರ್ದನ್ನ ಇವಾಗ ಹಾಕ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಫುಲ್ ಡೀಟೇಲ್ ಆಗಿ ಇನ್ಡಿಪ್ತ್ ಆಗಿ ಏನಾದ್ರು ಬೇಕು ಅಂತ ಆದರೆ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ. ಮತ್ತೆ ನಾನು ಆ ವಿಡಿಯೋನೆಲ್ಲ ನೀಟಾಗಿ ಸಪ್ರೇಟ್ ತಾಯಿಗೆ ಯಾವ ಥರ ಸ್ಯಾರಿ ಉಡಿಸೋದು, ಮುಖವಾಡಕ್ಕೆ ಯಾವ ಥರ ಅಲಂಕಾರ ಮಾಡೋದು, ಯಾವ ಥರ ಬಿಂದಿಗೆಗಳನ್ನ ಇಡೋದು, ಅದನ್ನೆಲ್ಲ ನಾನು ಫುಲ್ ಇನ್ ಡೀಟೇಲ್ ಆಗೇ ಕೊಡ್ತೀನಿ. ಮತ್ತೆ ನಾನು ಯಾವುದೇ ಥರ ಒಂದು ಬಿಂದಿಗೆ ಅಂತೂ ಇಡೋದಿಲ್ಲ, 2 ಬಿಂದಿಗೆ ಇಡ್ತೀನಿ. 2 ಬಿಂದಿಗೆ ಯಾಕೆ ಇಡ್ತೀನಿ ಅಂತ ಅಂದರೆ ನೀಟಾಗಿ ತಾಯಿಗೆ ಇದಾಗುತ್ತೆ, ಅಂದರೆ ನೀಟಾಗಿ ತಾಯಿ ಕುತ್ಕೋತಾಳೆ ಅಂತ ಅಂದ್ಬಿಟ್ಟು. ಒಂದು ಬಿಂದಿಗೆಯಲ್ಲಿ ನೀರು ತುಂಬಿರ್ತೀನಿ, ಒಂದು ಬಿಂದಿಗೆಯಲ್ಲಿ ಅಕ್ಕಿ ತುಂಬಿರ್ತೀನಿ. ಆ ಥರ ಎಲ್ಲ ಕೂರಿಸ್ತೀನಿ ನಾನು. ನಿಮ್ಗೆ ಅದೇ ಹೇಳಿದ್ನಲ್ಲ, ಅಷ್ಟು ಇನ್ಡಿಪ್ತಾಗಿ ಏನಾದ್ರು ಬೇಕು ನನಗೆ ಡೀಟೇಲ್ಸು ಅನ್ನೋದಾದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ನನಗೆ ಈ ಥರ ಬೇಕು, ಇಲ್ಲ ಸ್ಯಾರಿ ಡ್ರಾಪಿಂಗ್ ಬೇಕು, ಇಲ್ಲ ಮುಖವಾಡಕ್ಕೆ ಅಲಂಕಾರ ಬೇಕು, ಇಲ್ಲ ನೀವು ಯಾವ ಥರ ಒಂದು ಬಿಂದಿಗೆ ಮೇಲೆ ಒಂದು ಬಿಂದಿಗೆ ಇಟ್ಟು ಕೂರಿಸ್ತೀರಾ ಅನ್ನೋದು ಬೇಕು ಅನ್ನೋದಾದರೆ ನಾನು ಆ ಡೀಟೇಲ್ಸ್ನೆಲ್ಲ ಕೊಡ್ತೀನಿ, ಓಕೆನಾ? ಇವಾಗ ಮತ್ತೆ ನಾನು ಹಾಕೋ ವಿಡಿಯೋಸ್ ಎಲ್ಲ ಬಂದು ಲಾಸ್ಟ್ ಇಯರ್ದು, ಓಕೆನಾ? ಈ ಇಯರ್ದು ಎಲ್ಲ ನಾನು ಸಪ್ರೇಟಾಗೆ ಮಾಡಿ, ಇವಾಗ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಸಪ್ರೇಟಾಗಿ ಮಾಡೇ ಹಾಕ್ತೀನಿ ನಿಮಗೆ. ಇವಾಗ ನಾನು ಏನೇನು ವಿಡಿಯೋಸು ಒಂದು 4-5 ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ನನ್ನ ಹತ್ರ ಲಾಸ್ಟ್ ಇಯರ್ದು, ಅದನ್ನು ಹಾಕ್ತೀನಿ ನೋಡಿ. ಇನ್ನೇನಾದ್ರು ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಓಕೆ ಗೈಸ್. ಮತ್ತು ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ಮೊದಲು ಕೆಲಸ ಮಾಡಬೇಕು ಅಂದರೂ ಗಣೇಶನ ಅನುಗ್ರಹ ಇರಲೇಬೇಕಲ್ವ. ಅದಕ್ಕೆ ಮೊದಲು ನಮ್ಮ ಮನೇಲಿ ಗಣೇಶನ ವಿಗ್ರಹಕ್ಕೆಲ್ಲ ಪೂಜೆ ಮಾಡಿ, ಅದಾದಮೇಲೆ ಲಕ್ಷ್ಮೀ ಮುಖವಾಡ ಇರುತ್ತಲ್ಲ ಅದಕ್ಕೆಲ್ಲ ನಾವು ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡ್ದೇ ಲಕ್ಷ್ಮೀ ವಿಗ್ರಹನ ನಾವು ಯಾವುದೇ ಥರ ಪ್ರತಿಷ್ಠಾಪನೆ ಮಾಡೋದೇ ಇಲ್ಲ. ಅದಕ್ಕಿಂತ ಮುಂಚೆನೇ ನಾನು ಆಲ್ರೆಡಿ ಹೊಸ್ಲೆಲ್ಲ ಪೂಜೆ ಮಾಡಿ ಲಕ್ಷ್ಮೀನ ಮನೆ ತುಂಬಿಸ್ಕೊಂಡಿರ್ತೀವಿ, ಸೇರೆಲ್ಲ ಒದಿಸ್ಬಿಟ್ಟು. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಇಲ್ಲಿ, ಅದೆಲ್ಲೂ ಸಿಕ್ಕೇ ಇಲ್ಲ ನನಗೆ. ಇದೆಲ್ಲ ಲಾಸ್ಟ್ ಇಯರ್ದಲ್ವಾ, ಅದಕ್ಕೆ ಈ ಇಯರಲ್ಲಿ ಫುಲ್ ಡೀಟೇಲಾಗಿ ಮಾಡಿ ಎಲ್ಲನೂ ವೀಡಿಯೋಗೆ ಹಾಕ್ತೀನಿ. ಮಿಸ್ ಮಾಡಿದೆ ನೋಡಿ, ಓಕೆನಾ? ಆಮೇಲೆ ಸರಿ ನಾನು ಎಲ್ಲ ಅಭಿಷೇಕ ಮಾಡೋಣ ಅಂತ ಅಂದ್ಬಿಟ್ಟು, ಯಾವುದೇ ಕಾರಣಕ್ಕೂ ಲಕ್ಷ್ಮೀ ವಿಗ್ರಹ ತೆಗೆದ್ಮೇಲೆ ನಾವು ಹಾಗೆ ಅದನ್ನು ಪ್ರತಿಷ್ಠಾಪನೆ ಮಾಡಬಾರ್ದು, ಲಕ್ಷ್ಮೀನ ಹಾಗೆ ಕೂರಿಸ್ಬಾರ್ದು. ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಆಮೇಲೆ ಕೂರಿಸ್ಬೇಕು. ನಾವು ತೆಗ್ದಾಗಿರೋ ಮುಖವಾಡ ಲಕ್ಷಣಕ್ಕೂ, ನಾವು ಅಭಿಷೇಕ ಮಾಡಿದ್ಮೇಲೆ ಇರೋ ಮುಖವಾಡ ಲಕ್ಷಣಕ್ಕೂ, ಮತ್ತು ನಾವು ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಲಕ್ಷ್ಮಿ ಕೂರಿಸ್ತೀವಲ್ಲ, ಆಗಿರೋ ಮುಖವಾಡ ಲಕ್ಷಣಕ್ಕೂ ತುಂಬ ವೇರಿಯೇಷನ್ ಆಗ್ತಾನೆ ಇರುತ್ತೆ ತಾಯಿ ಮುಖದಲ್ಲಿ. ನೀವು ಬೇಕಾದ್ರೆ ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಗೊತ್ತಾಯ್ತಾ? ನಾವು ಅದಕ್ಕೆ ಪ್ರತಿ ವರ್ಷವೂ ಅಷ್ಟೇ, ನಾನು ಲಕ್ಷ್ಮೀ ವಿಗ್ರಹ ತಂದಿದ ತಕ್ಷಣ ಪೂಜೆ ಎಲ್ಲ ಮಾಡಿ ಅಭಿಷೇಕ ಮಾಡೇ ಆಮೇಲೆ ನಾನು ಲಕ್ಷ್ಮಿನ ಕೂರ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು. ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಫಸ್ಟೇ ಇಟ್ಕೊಬಿಟ್ಟಿರ್ತೀನಿ. ಸ್ಯಾರಿ ಎಲ್ಲ ಈ ಥರ ಎಲ್ಲ ನೀಟಾಗಿ ನೆರಿಗೆ ಎಲ್ಲ ರೆಡಿ ಮಾಡಿಕೊಂಡು, ಒಡವೆ ಎಲ್ಲ ಹಾಕಿ ಎಲ್ಲನೂ ರೆಡಿ ಮಾಡಿಬಿಟ್ಟಿರ್ತೀನಿ. ಕಾಯಿ ಮತ್ತು ಮುಖವಾಡ ಮಾತ್ರ ಆಮೇಲೆ ಇಟ್ಕೊತೀನಿ ನಾನು. ಆ ಥರ ಫಸ್ಟ್ ಎಲ್ಲ ಕೈ ಪೊಸಿಷನ್ ಎಲ್ಲ ನೋಡ್ಕೊಂಡಿರ್ತೀನಿ. ಇದು ಬಂದು ಅದ್ರ ಲಾಸ್ಟ್ ಇಯರ್ 2 ಇಯರ್ಸ್ ಬ್ಯಾಕ್ದು ಎಲ್ಲ ರೆಡಿ ಮಾಡಿಬಿಟ್ಟು ದೃಷ್ಟಿ ಬಟ್ಟು ಒಂದು ಇಟ್ಟಿಲ್ಲ ಅಂತ ಅಂದ್ಬಿಟ್ಟು ಇಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ, ಎಷ್ಟು ರಾಜರಾಜೇಶ್ವರಿ ತಾಯಿ ಥರ. ಇದು ಬಂದು ಈ ಇಯರ್ದು ಅಂದರೆ ಲಾಸ್ಟ್ ಇಯರ್ದು.
ಲಾಸ್ಟ್ ಇಯರ್ ಕೂರಿಸಿದ್ದು 2 ವರ್ಷದ್ದು ಹಾಕಿದ್ದೀನಿ. ಇಲ್ಲಿ ನಿಜವಾಗ್ಲೂ ಎಷ್ಟು ಕಳಕಳೆಯಾಗಿರ್ತಾಳೆ ಅಮ್ಮ ಅಂತ ಅಂದರೆ ಅದು ನೋಡೋದೇ ಒಂದು ಖುಷಿ. ನಮ್ಮ ಕೈಲಾದ ಮಟ್ಟಿಗೆ ಮಾಡೋರು ಜೋರಾಗಿ ಮಾಡ್ತಾರೆ. ಇನ್ನು ನಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಎಷ್ಟು ಖರ್ಚು ಮಾಡೋಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ಮಾಡಿ ನಾವು ಪೂಜೆ ಮಾಡ್ತೀವಿ. ನಾವು ಮಾಡೋದು ಮೇಯ್ನು ನಾವು ಯಾವ ಥರ ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವೋ ಅದೇ ಮೇಯ್ನ್ ಆಗಿರುತ್ತೆ. ನಮ್ಮ ಮನೇಲಂತೂ ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಆ ತಾಯಿ ಯಾವ ಥರ ಅಂತ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಅಷ್ಟು ಚೆನ್ನಾಗಿ ಕುತ್ಕೋತಾಳೆ ಆ ತಾಯಿ. ನಾವು ಬೇರೆ ಥರ ಕೂರ್ಸೋಣ ಅಂತ ಹೋಗಿರ್ತೀವಿ, ಅದು ಮತ್ತೆ ಅವಳು ರಾಜರಾಜೇಶ್ವರಿ ರೂಪದಲ್ಲೇ ಕೂತಿರ್ತಾಳೆ. ಅದು ನೋಡೋದೇ ಒಂಥರ ಖುಷಿ. ಇದು 2 ಇಯರ್ಸ್ ಬ್ಯಾಕ್ ಫೋಟೋ, ಇದು ಲಾಸ್ಟ್ ಇಯರ್ ಬ್ಯಾಕ್ದು. ಲಾಸ್ಟ್ ಇಯರ್ ಅಂತೂ ಆ ಸ್ಯಾರಿ, ಆ ಒಡವೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆರತಿ ತೊಗೊಂಡೋಗೋಳು ಮುಂದೆ ಇಟ್ಟರೆ ಬರೀ ನಗೋ ಫೇಸೇ ಕಾಣಿಸ್ತಾ ಇತ್ತು. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಇನ್ನೂ ಫುಲ್ ಡೀಟೇಲ್ಸ್ ಬೇಕಂದರೆ ನನಗೊಂದು ಕಮೆಂಟ್ ಮಾಡಿ. ಫುಲ್ ಡೀಪಾಗಿ ಬೇಕು ನನಗೆ, ಯಾವ ಥರ ಸ್ಯಾರಿ ಉಡ್ಸೋದು, ಮುಖವಾಡಕ್ಕೆ ಅಲಂಕಾರ ಮಾಡೋದು ಎಲ್ಲ ಡೀಟೇಲಾಗಿ ಡಿಪ್ತಾಗಿ ಬೇಕು ಅಂತಂದರೆ ನನಗೊಂದು ಕಮೆಂಟ್ ಮಾಡಿ. ನಾನು ಸಿಂಗಲ್ ಆಗೇ ನಿಮಗೆ ಕಳಿಸ್ಕೊಡ್ತೀನಿ. ಮುಖವಾಡ ಯಾವ ಥರ ಅಲಂಕಾರ ಮಾಡೋದು, ಸ್ಯಾರಿ ಡ್ರಾಪಿಂಗ್ ಯಾವ ಥರ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಕಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಈ ವಿಡಿಯೋನ ಪೂರ ನೋಡಿ ಕಮೆಂಟ್ ಮಾಡಿ. ಓಕೆ, ನಾನು ನೋಡಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ.